ಮೇಷರಾಶಿಯವರು ನಿರ್ಧಾರ ಮಾಡಿದಂತಹ ಕೆಲವು ಕೆಲಸಗಳನ್ನು ಮತ್ತೆ ಪರಿಶೀಲನೆ ಮಾಡಿ, ಯಾವುದೋ ಒಂದು ಕೆಲಸ ಮಾಡಬೇಕು ಅಂತ ಹೇಳಿ ಅದರ ತೀರ್ಮಾನವನ್ನು ಮಾಡಿಬಿಟ್ಟಿರ್ತೀರಿ. ಆ ಕೆಲಸಕ್ಕೆ ಆರಂಭ ಮಾಡೋದಕ್ಕಿಂತ ಮುಂಚೆ ಆ ಕೆಲಸದ ಬಗ್ಗೆ, ಆ ಕೆಲಸದ ಪೂರ್ವಾಪರಗಳನ್ನು ಒಂದು ಸಾರಿ ನೀವು ಸರಿಯಾದಂತಹ ರೀತಿಯಲ್ಲಿ ಪರಿಶೀಲಿಸಬೇಕು. ಏನಾದರೂ ಲೋಪದೋಷಗಳಿದ್ದರೆ ಅದನ್ನು ತಿದ್ದಿ ಆನಂತರದಲ್ಲಿ ಕೆಲಸವನ್ನು ಆರಂಭ ಮಾಡಬೇಕು. ಅಥವಾ ಅದರಲ್ಲೇನಾದರೂ ಹೆಚ್ಚು ಅಥವಾ ಕಡಿಮೆ ಇದ್ದರೆ ಅದನ್ನು ಸರಿಪಡಿಸ್ಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ. ಬೆಳಗಿನ ಸಮಯ ಚೆನ್ನಾಗಿದೆ, ಅಂದರೆ ಬೆಳಗ್ಗೆನೇ ನೀವು ಒಂದಷ್ಟು ಕೆಲಸಗಳನ್ನು ಆರಂಭ ಮಾಡುವಂಥದ್ದು, ಆದಷ್ಟು ಬೇಗ ಅದನ್ನು ಮುಗಿಸ್ಕೊಳ್ತಕ್ಕಂಥದ್ದನ್ನು ಮಾಡಬೇಕಾಗತ್ತೆ. ಮಧ್ಯಾಹ್ನದ ನಂತರದಲ್ಲಿ ಸಮಯ ಅಷ್ಟೊಂದು ಚೆನ್ನಾಗಿಲ್ಲ ಅನ್ನುವಂತಹ ಸೂಚನೆ. ವ್ಯಾವಹಾರಿಕವಾದಂತಹ ಲಾಭ ಇದೆ, ಆದರೆ ಗ್ರಹಗತಿಯ ದೃಷ್ಟಿಯಿಂದ ಮೋಸ ಹೋಗಬಹುದು, ನಿಮಗೆ ವಂಚನೆ ಮಾಡ್ಬೋದು ಬೇರೆಯವರು. ಅದರಿಂದ ತುಂಬ ಎಚ್ಚರಿಕೆಯನ್ನು ವಹಿಸಬೇಕು. ಸಮಾಜಮುಖಿ ಕೆಲಸದಲ್ಲಿ ನಿಮಗೆ ಗೌರವ ಇದೆ. ಸಾರ್ವಜನಿಕವಾಗಿ ಮಾಡ್ತಕ್ಕಂತಹ ಕೆಲಸದಿಂದ ನಿಮಗೆ ಒಂದಷ್ಟು ಗೌರವ ಹೆಚ್ಚಾಗ್ತಕ್ಕಂಥದ್ದು, ನಿಮ್ಮ ಸ್ಥಾನಮಾನ ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ಜಾಣ್ಮೆಯಿಂದ ವರ್ತನೆಯನ್ನು ಮಾಡಿದರೆ, ಜಾಣ್ಮೆಯಿಂದ ವರ್ತಿಸಿದರೆ ನಿಮಗೆ ಲಾಭ ಅನ್ನುವಂಥದ್ದು ಇದ್ದೇ ಇದೆ, ಯಶಸ್ಸಿದೆ. ಆ ದೃಷ್ಟಿಯಲ್ಲಿ ನಿಮ್ಮ ಬುದ್ಧಿವಂತಿಕೆಯಲ್ಲಿ ಕೆಲಸ ಮಾಡಬೇಕಾಗತ್ತೆ. ಕುಟುಂಬದವರ ಎಲ್ಲ ಸದಸ್ಯರ ಅವರ ಹೊಣೆಗಾರಿಕೆಯನ್ನು, ಅವರ ಜವಾಬ್ದಾರಿಯನ್ನು, ಅವರ ಸೇವೆಯನ್ನು, ರಕ್ಷಣೆಯನ್ನು ನೀವೇ ಪರಿಪೂರ್ಣವಾಗಿ ಮಾಡಬೇಕಾದಂಥದ್ದಿರುತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ, ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಅನುಕೂಲವಾಗತಕ್ಕಂತಹ ಸಮಯ. ಅದು ಸ್ವಯಾರ್ಜಿತವೋ, ಪಿತ್ರಾರ್ಜಿತವೋ, ಪುರಾರ್ಜಿತವೋ ಏನೇ ಆಗಿರಲಿ, ಆಸ್ತಿಯ ವಿಷಯ ಬಂತು ಅಂತಂದರೆ ನಿಮಗೆ ಅನುಕೂಲಕ್ಕೆ ದಾರಿ ಇದೆ ಅನ್ನುವಂತಹ ಸೂಚನೆ ಈ ದಿವಸ ಗೊತ್ತಾಗುತ್ತೆ. ಮಕ್ಕಳ ಪ್ರಗತಿಯಿಂದ ಉತ್ಸುಕರಾಗ್ತೀರಿ. ಮಕ್ಕಳ ವಿದ್ಯಾಭ್ಯಾಸ, ಅವರ ಚಟುವಟಿಕೆ, ಅವರ ಒಂದು ಉದ್ಯೋಗ, ಅಥವಾ ಜೀವನದಲ್ಲಿ ಅವರ ಸಾಧನೆ, ಅಥವಾ ಹಿರಿಯರಲ್ಲಿ ಗುರುಗಳಲ್ಲಿ ಇರತಕ್ಕಂತಹ ಭಕ್ತಿ, ವಿಧೇಯತೆ, ಇದೆಲ್ಲವೂ ಕೂಡ ನಿಮ್ಮ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥದ್ದು. ಅದರಿಂದ ನೀವು ಉತ್ಸುಕರಾಗ್ತೀರಿ ಅಂತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಶುಭವಾದಂತಹ ಸಮಯ ಇದು. ಪ್ರೇಮಿಗಳಿಗೆ ಕೆಲವಾರು ಸವಾಲುಗಳು ಎದುರಾಗುತ್ತೆ, ಆದರೆ ಬುದ್ಧಿವಂತಿಕೆಯಿಂದ ಸವಾಲುಗಳನ್ನು ನೀವು ಎದುರಿಸಬೇಕೇ ಹೊರತು ಯಾವುದೇ ಕಾರಣಕ್ಕೂ ಕೂಡ ಸವಾಲುಗಳನ್ನು ಸಮಸ್ಯೆಗಳಾಗಿ ಮಾಡಿಕೊಳ್ಬಾರ್ದು. ಆ ರೀತಿ ಸಮಸ್ಯೆಗಳಾಯಿತು ಅಂತಾದರೆ ಅದನ್ನು ಬಗೆಹರಿಸುವಂಥದ್ದು ಬಹಳ ದೊಡ್ಡ ಕಷ್ಟವಾಗತಕ್ಕಂಥದ್ದು. ಸ್ನೇಹಿತರು ನಿಮಗೆ ಬೆಂಬಲ ನೀಡೋದಿಲ್ಲ, ಅದು ದೊಡ್ಡ ನಿರಾಸೆ ಆಗುತ್ತೆ. ನೀವು ಅಂದ್ಕೊಂಡಿರ್ತೀರಿ ನಮ್ಮ ಸ್ನೇಹಿತರು ನಮಗೇನೋ ಸಹಾಯ ಮಾಡಿಬಿಡಬಹುದು, ನಮ್ಮ ಜೊತೆಗಿದ್ದಾರೆ ಅನ್ನುವಂತಹ ಭಾವನೆ ನಿಮಗಿರುತ್ತೆ, ಆದರೆ ಅವರು ಸರಿಯಾದ ಸಮಯದಲ್ಲಿ ಕೈ ಕೊಡ್ತಾರೆ, ಅದು ದೊಡ್ಡ ನಿರಾಸೆಗೆ ಕಾರಣವಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯಾಗುತ್ತೆ. ದುಡ್ಡು ಕಾಸನ್ನು ಯಾವುದೋ ಒಂದು ಕೆಲಸಕ್ಕೆ, ಯಾವುದೋ ಒಂದು ಸಮಯಕ್ಕೆ ನೀವು ಒದಗಿಸಬೇಕು ಅಂತಾದಾಗ ಸ್ವಲ್ಪ ಮಟ್ಟಿಗೆ ಕಷ್ಟವಾಗುತ್ತೆ, ಅದಕ್ಕೆ ಹೋರಾಟವನ್ನು ಮಾಡಬೇಕಾಗತ್ತೆ. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಮಿಥುನ ರಾಶಿ, ಕಾನೂನಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸಗಳಾಗ್ತಕ್ಕಂತಹ ಸಂಭವ. ಕಾನೂನು ವ್ಯತ್ಯಾಸ ಆಗುತ್ತೆ ಅಂತಲ್ಲ, ಅದನ್ನು ನಂಬಿ ಕಾನೂನಾತ್ಮಕವಾದಂತಹ ಹೋರಾಟದಲ್ಲಿ ನೀವು ಮಾಡುವಂತಹ ಕೆಲವು ಯೋಜನೆಗಳು, ಕೆಲವು ಚಿಂತನೆಗಳು, ಕೆಲವು ವಿಚಾರಗಳು ವ್ಯತ್ಯಾಸವಾಗುತ್ತೆ. ಕಾನೂನನ್ನು ಮೀರಿ ಮಾಡತಕ್ಕಂತಹ ಚಿಂತನೆಗಳು, ಪ್ರಯೋಗಗಳು ನಿಮಗೆ ಫಲಿಸೋದಿಲ್ಲ, ಅದರಿಂದ ತೊಂದರೆಯಾಗುತ್ತೆ. ಕಾನೂನಿಗೆ ಶಿರಬಾಗಿ ಅದರಂತೆ ನಡ್ಕೊಳ್ಳಬೇಕಾದಂತಹ ಅನಿವಾರ್ಯತೆ ನಿಮಗೆ ಒದಗಿ ಬರುತ್ತೆ. ಬೇರೆಯವರು ನಿಮಗೆ ಮೋಸ ಮಾಡೋದಕ್ಕೆ ಅಂತ ಕಾಯ್ತಾ ಇರ್ತಾರೆ, ನೀವು ಬಹಳ ಎಚ್ಚರಿಕೆಯಿಂದ ಅದನ್ನು ಗಮನಿಸಬೇಕಾಗತ್ತೆ, ಅದರಿಂದ ಬಚಾವಾಗಬೇಕಾಗತ್ತೆ. ಇಲ್ಲದೇ ಇದ್ದರೆ ದೊಡ್ಡ ಸಮಸ್ಯೆಗೆ ಸಿಗಹಾಕ್ಕೊಳ್ತೀರಿ. ಮನೆಯ ವಾತಾವರಣ ಚೆನ್ನಾಗಿರುತ್ತೆ, ಆದರೆ ಯಾವುದೋ ಒಂದು ವಿಷಯ ನಿಮಗೆ ಮನಸ್ಸಿಗೆ ಅಹಿತವನ್ನು ಉಂಟು ಮಾಡ್ತಕ್ಕಂಥದ್ದು, ಬೇರೆಯವರಿಂದ ತೊಂದರೆಗೆ ಅಲ್ಲಿ ಸೂಚನೆ ಇರತಕ್ಕಂಥದ್ದು. ನಿಮ್ಮ ನಡವಳಿಕೆಯಿಂದ ಜನ ಸಿಟ್ಟಿಗೆ ಹೇಳ್ತಾರೆ. ಆಡ್ತಕ್ಕಂತಹ ಮಾತು, ನಡ್ಕೊಳ್ಳುವಂತಹ ರೀತಿ
ಎಲ್ಲವನ್ನೂ ನಾನೇ ಬಲ್ಲೆ ಅನ್ನುವಂತಹ ಒಂದು ಅಹಂಭಾವ ಬೇರೆಯವರ ಕೋಪಕ್ಕೆ ಅದು ಕಾರಣವಾಗುತ್ತೆ ಎನ್ನುವಂಥದ್ದು. ವಿದ್ಯಾರ್ಥಿಗಳಿಗೆ ಬಹಳ ಗೊಂದಲದ ದಿವಸ. ಅಂದರೆ ಯಾವ ವಿಷಯವನ್ನು ಆಯ್ಕೆ ಮಾಡಿಕೊಳ್ಬೇಕು, ಹೇಗೆ ಮುಂಬರುವಂತಹ ಪರೀಕ್ಷೆಗಳಿಗೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕು, ಹೇಗೆ ಅಭ್ಯಾಸ ಮಾಡಬೇಕು, ಅಧ್ಯಯನದ ಕ್ರಮ ಏನು ಅನ್ನುವಂಥದ್ದೆಲ್ಲ ಗೊಂದಲವಾಗುತ್ತೆ. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ, ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕರ್ಕಾಟಕ ರಾಶಿ, ಕೆಲಸದ ಸ್ಥಳದಲ್ಲಿ, ಉದ್ಯೋಗದಲ್ಲಿ, ನೌಕರಿಯಲ್ಲಿ ಹೊಸಬರ ಪರಿಚಯ ಆಗೋದ್ರಿಂದ ನಿಮಗೆ ಅನುಕೂಲವಾಗುತ್ತೆ. ಯಾರೋ ಹೊಸ ವ್ಯಕ್ತಿಗಳ ಪರಿಚಯವಾಗುತ್ತೆ. ಮಾತಾಡುವಾಗ ನಿಮ್ಮ ಯೋಜನೆಗಳು, ನಿಮ್ಮ ಕೆಲವು ಕೆಲಸಗಳಿಗೆ ಅವರಿಂದ ಅನುಕೂಲವಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಮಕ್ಕಳ ಜೊತೆ ಉತ್ತಮವಾದಂತಹ ಬಾಂಧವ್ಯವನ್ನು ಇಟ್ಟುಕೊಂಡಿರ್ತೀರಿ, ಅದು ನಿಮಗೆ ಅನುಕೂಲವನ್ನು ಮಾಡುತ್ತೆ. ಮಕ್ಕಳ ಜೊತೆಯಲ್ಲಿ ಇದ್ದಂತಹ ಭಿನ್ನಾಭಿಪ್ರಾಯ ದೂರವಾಗುತ್ತೆ. ಮಕ್ಕಳು ನಿಮ್ಮ ಮಾತಿಗೆ ಬೆಲೆ ಕೊಡ್ತಾರೆ, ನೀವೂ ಕೂಡ ಮಕ್ಕಳು ಹೇಳಿದ್ದನ್ನು ಹೌದು ಅಂತ ಹೇಳಿ ಒಪ್ಪಿಕೊಳ್ಳುತ್ತೀರಿ. ಪರಸ್ಪರವಾದಂತಹ ಈ ಹೊಂದಾಣಿಕೆ ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಅನುಕೂಲವನ್ನು ಮಾಡಿಕೊಡ್ತಕ್ಕಂಥದ್ದು. ಪ್ರತಿಭೆಗೆ ತಕ್ಕ ಪ್ರತಿಫಲ ಈ ದಿವಸ ದೊರೆಯುವಂಥದ್ದಿದೆ. ನಿಮ್ಮೆಲ್ಲ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಆಗುತ್ತೆ. ಇದಕ್ಕಿಂತ ಸಂತೋಷ ಇನ್ನೇನು ಬೇಕು? ನಾವು ಅಂದುಕೊಂಡಂತಹ ಕೆಲಸ, ನಾವು ಅಂದುಕೊಂಡಂತಹ ಸಮಯದಲ್ಲಿ ಆಯಿತು ಅಂತಂದರೆ ಅದು ನಿಜವಾಗಲೂ ಮೆಚ್ಚಬೇಕಾದಂತಹ ವಿಚಾರ. ಆರೋಗ್ಯ ಸಮಸ್ಯೆಗೆ ಪರಿಹಾರವೂ ಕೂಡ ಸಿಕ್ಕುತ್ತೆ. ಯಾವುದೋ ಅನಾರೋಗ್ಯದಿಂದ ಬಳಲ್ತಾ ಇದ್ದರೆ ಅಥವಾ ಮನಸ್ಸಿಗೆ, ಶರೀರಕ್ಕೆ ಸಮಸ್ಯೆ ಆಗಿದ್ದರೆ ಅದಕ್ಕೆ ತಕ್ಕ ಚಿಕಿತ್ಸೆ ಸಿಕ್ಕಿ ಅದು ಪರಿಹಾರ ಆಗುವಂತಹ ಸೂಚನೆ ಇದೆ. ವ್ಯಾಪಾರ ವ್ಯವಹಾರದಲ್ಲಿ ಅನುಕೂಲ ಇದೆ ಅಂದರೆ ಲಾಭವನ್ನು ಗಳಿಸ್ತೀರಿ. ಇದೆಲ್ಲದರ ಜೊತೆಗೆ ದುರ್ಗಾರಾಧನೆಯಿಂದ, ದುರ್ಗಾ ಪ್ರಾರ್ಥನೆಯಿಂದ ನಿಮಗೆ ಶುಭ ಫಲ ಇದೆ. ಜಯಂತಿ ಮಂಗಲಾ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾಧಾತ್ರಿ ಸ್ವಾಹ ಸ್ವಧಾ ನಮೋಸ್ತುತೆ ಎಂಬುದಾಗಿ 9 ಬಾರಿ ಪಠನೆ ಮಾಡಿ. ಶುಭವಾಗಿ.